So hi guys, hello, welcome to another reaction video. ಎಲ್ಲರಿಗೂ ವೆಲ್ಕಮ್ ಟು ಕೃಷ್ಣ 2.2 ರಿಯಾಕ್ಷನ್ ಚಾನಲ್ಗೆ ಅವ್ರದ್ದು ಮೊದಲು ಪ್ಲೀಸ್ ಲೈಕ್ ಮಾಡ್ಕೊಂಡು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಕೆಳಗೊಂದು ರೆಡ್ ಬಟನ್ ಅದ ಜಲ್ದಿ ಹೊತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತಿಲ್ಲ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೋರಿ, ಕೃಷ್ಣ ಅಫಿಷಿಯಲ್ ಅಂತದ ಅಂಡ್ ವಿ ಆರ್ ವಿತ್ ಆನ್ ದ ನ್ಯೂ ರಿಯಾಕ್ಷನ್ ಜೊತೆ. ಸೊ ಮೇನ್ ಥಿಂಗ್ ಇದು 13 ನಿಮಿಷದ ಐತಿ, ಬಟ್ ಇದು ಮ್ಯೂಸಿಕ್ ವಿಡಿಯೋ ಐತಿ. ಇಟ್ಸ್ ನಾಟ್ ಅ ಶಾರ್ಟ್ ಮೂವಿ, ಬಟ್ ಡಿಸ್ಕ್ರಿಪ್ಷನ್ ಲೆಟ್ಸ್ ಗೋ. ಡಿಸ್ಕ್ರಿಪ್ಷನ್ದಾಗ ನಾನು ಜಸ್ಟ್ ಈಗ ಚೆಕ್ಔಟ್ ಮಾಡಿದ್ದೆ. ಡಿಸ್ಕ್ರಿಪ್ಷನ್ದಾಗ ಒಂದು ಸ್ಟೋರಿ ಅದ ವಿಚ್ ಈಸ್ ಅಬೌಟ್ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಮೇಟ್ಸ್ ಮೆಡಿಕಲ್ ಸ್ಟೂಡೆಂಟ್. ಸೊ ಒಂದು ಮೆಡಿಕಲ್ ಸ್ಟೂಡೆಂಟ್ ಜೊತೆ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಸ್ಟೂಡೆಂಟ್ ಲವ್ ಆಗ್ತೈತೆ ಅನ್ನೋ ಒಂದು ಸ್ಟೋರಿ ಐತಿ. ಸೊ ಜಸ್ಟ್ ಚೆಕ್ಔಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಹೋಗಿ. ಓಕೆ, ವಾಟ್ ಹ್ಯಾಪನ್ಸ್ ವೆನ್ ಹಾರ್ಟ್ ಬ್ರೋಕನ್ ಮೆಕ್ಯಾನಿಕಲ್ ಸೊ ಆಲ್ರೆಡಿ ಅನ್ನೊಂದು ಮನಸ್ಸು ಮುರಿದೈತಿ, ಪುಡಿ ಪುಡಿ ಆಗೈತೆ. ಓಕೆ, ಇಂಜಿನಿಯರ್ ಮೆಟ್ಸ್ ಏನು ಕ್ಯೂರಿಯಸ್ ಮೆಡಿಕಲ್ ಸ್ಟೂಡೆಂಟ್ ವಾಚ್ ದ soulful journey of healing, photography, and new beginning in Mech Medicine love story. Okay, so title ಬಂದ್ಬಿಟ್ಟು ಮೆಕ್ ಮೆಡಿಸನ್. ಸೊ ಮೆಕ್ ಅಂದ್ರೆ ದ ಮೆಕ್ಯಾನಿಕಲ್ ಇಂಜಿನಿಯರ್ ಒಂದು ಹುಡುಗ, ಸೊ ಮೆಡಿಸನ್ ಅಂದ್ರೆ ದ ಗರ್ಲ್, ಸೊ ಮೆಡಿಕಲ್ ಗರ್ಲ್. ಸೊ ಮೆಕ್ ಮೆಡಿಸನ್ ಲವ್ ಸ್ಟೋರಿ ಅನ್ನೋ ಒಂದು ಟೈಟಲ್, ದ ಕ್ರಿಯೇಟಿವಿಟಿ ಲೆವೆಲ್ ಆಫ್. ಸೊ ಪ್ಲೀಸ್ ಚೆಕ್ಔಟ್ ಮಾಡ್ರಿ. ಅಲ್ಲೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ದಾಗ ಎಲ್ಲ ಐ ಥಿಂಕ್ ಸ್ವಲ್ಪ ಬ್ರೀಫ್ ಕೊಟ್ಟಾರ ಅನ್ಕೋತೀನಿ. ಸೊ ಲೆಟ್ಸ್ ಗೋ ಫಾರ್ ದ ಡಿಸ್ಕ್ರಿಪ್ಷನ್. ಕಂಪೋಸಿಷನ್ ಬಂದ್ಬಿಟ್ಟು ಪ್ರಣಬ್ ರಾತ್ ಅವ್ರ ಅದಾರ. ಸಿನಿಮ್ಯಾಟೋಗ್ರಫಿ ಬಂದ್ಬಿಟ್ಟು ಹರ್ಷಿತ್ ಬಿ ಗೌಡ ಅವ್ರ ಅದಾರ. ಕೋ ಪ್ರೊಡ್ಯೂಸ್. ಸೊ ನಾ ಮ್ಯಾಗಿಂದ ತೆಳಗಿ ಹೋಗತ್ತೆ ಬೆಂಕಿ. ಸೊ ಗೈಸ್, ದ ಕಾನ್ಸೆಪ್ಟ್ ಸ್ಟೋರಿ ಡೈರೆಕ್ಟೆಡ್ ಬೈ ಗುರುಚರಣ್ ವಾಸುಪುರ ಅವ್ರ ಕಡೆಯಿಂದ ಅಂಡ್ ಕೋ ಪ್ರೊಡ್ಯೂಸ್ಡ್ ಬೈ ನಾರಾಯಣ್ ದೇಸಾಯಿ ಅವರು ಅದಾರ. ಸಿನಿಮ್ಯಾಟೋಗ್ರಫಿ ಬಂದ್ಬಿಟ್ಟು ಹರ್ಷಿತ್ ಬೈ ಅವ್ರ ಅದಾರ. ಕಂಪೋಸಿಷನ್ ಬಂದ್ಬಿಟ್ಟು ಪ್ರಣಬ್ ಭಯ ಕಡೆಯಿಂದ, ಸಿಂಗರ್ ಬಂದ್ಬಿಟ್ಟು ಭಾರ್ಗವ್ ಅವ್ರ ಅದಾರ. ಆ್ಯಂಡ್ ಲಿರಿಕ್ಸ್ ಬಂದ್ಬಿಟ್ಟು ಪ್ರೀತಮ್ ಪೂಜಾರಿ ಅವ್ರ ಕಡೆಯಿಂದ. ಎಡಿಟರ್ ಬಂದ್ಬಿಟ್ಟು ಗಂಗಾಧರ್ ಅವ್ರ ಅದಾರ. ಮ್ಯೂಸಿಕ್ ಬಂದ್ಬಿಟ್ಟು ಗುರುಚರಣ್ ವಾಸ್ಪುರ ಅವ್ರ ಅದಾರ. ಆ್ಯಂಡ್ ಕಲರ್ ಗ್ರೇಡಿಂಗ್ ಬಂದ್ಬಿಟ್ಟು ಗುರುಚರಣ್ ಅವ್ರ ಕಡೆಯಿಂದ. ಅದೆಷ್ಟು ಡ್ಯೂರೇಷನ್ ಅದಲ್ಲ ಅದು ಸಾಂಗ್ ಅದ, ಅಷ್ಟು ಡ್ಯೂರೇಷನ್ಸ್ ಇವ್ರು ಓದೋದ್ರೊಳಗೆ ಆಗ್ತದೆ ನಂದು. ಓಕೆ, ಪ್ಲೀಸ್ ಚೆಕ್ಔಟ್ ಮಾಡ್ರಿ. ಸೊ ಬಿಗ್ ಶಾಟ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್, ಬಿಕಾಸ್ ಎಲ್ಲ ಕ್ಯಾರೆಕ್ಟರ್ ಅನ್ನೋಕ್ಕಿಂತ ದ ಡಿಸ್ಕ್ರಿಪ್ಷನ್ ಪೀಪಲ್ಸು ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಫಾರ್ ಅ ಬ್ಯೂಟಿಫುಲ್ ಔಟ್ಪುಟ್ ಆಫ್ ದ ಥಿಂಗ್ಸ್. ಓಕೆ, ಸೊ ಲೆಟ್ಸ್ ಗೋ ಗೈಸ್. ಲೇಟ್ ಮಾಡೋದು ಬೇಡ. ನೋಡ್ರಿ, ಒಂದು ಲವ್ ಸ್ಟೋರಿ. ಐ ಥಿಂಕ್ ನಮಗೆ ಇಲ್ಲೊಂದು ಶಾರ್ಟ್ ಮೂವಿನ ಸಿಗ್ತೈತಿ. ವಿ ಕ್ಯಾನ್ ಫೀಲ್ ಇಟ್. ಓಕೆ, ಲೆಟ್ಸ್ ಗೋ. ಆಲ್ರೆಡಿ ನಂದು ಬ್ರೇಕಪ್ ಆಗೈತೆ ಅಂತ ಫೀಲ್ ಆಗಿಲ್ಲ. ಆಗೋದಿಲ್ಲ, ಯಾಕಂದ್ರೆ ಹುಡುಗಿನೇ ಇಲ್ಲ. ಓಕೆ, ಸ್ಟೋರಿ ಸ್ಟಾರ್ಟ್ ಹಿಯರ್. 5,000 ಬಾಡಿಗೆ. ಓಕೆ. ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ಹುಡುಗ BMC ಕಾಲೇಜ್ನಲ್ಲಿ ಫೈನಲ್ ಇಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಹೌದಾ? ಓದ್ತಾ ಇದ್ದಾನೆ. ಬನ್ನಿ ರೂಮ್ ನೋಡಿ. ಇಷ್ಟ ಆಯ್ತೇನಪ್ಪ? ಓಕೆನಾ? ಓಕೆ, ಲೆಟ್ಸ್ ಗೋ. ಮನೆ ಓಕೆ ಆದ್ರೆ ಓಕೆ ಓಕೆ ಟೋಕನ್ ಸರ್. ಅಡ್ವಾನ್ಸ್ ಮಾಡಿಬಿಡಿ. ರೂಮ್ ನೋಡಕ್ ಓಕೆ ಬಂದ ಸರ್, ಏನೂ ತೊಂದರೆ ಇಲ್ಲ. ಮನೆ ಇಷ್ಟ ಆಗಿದೆ, ಏನೂ ಸಮಸ್ಯೆ ಇಲ್ಲ. ಓಕೆ, ತಿಂಗಳ 5ನೇ ತಾರೀಕಿಗೆ ಕರೆಕ್ಟ್ ಆಗಿ ರೆಂಟ್ ಬಂದ್ಬಿಡ್ಬೇಕು. ನೀವು 4ನೇ ತಾರೀಕು rent ಕೊಡ್ತೀವಿ. ಬಗ್ಗೆ ವಿಚಾರ ಮಾಡೋದೇ ಬೇಡ. ನಮ್ಮ ಹುಡುಗ ಕೊಟ್ಟಿಲ್ಲ ಅಂದ್ರೂ ನಾನು ಕೊಡ್ತೇನೆ, ಏನೂ ತೊಂದರೆ ತಗೋಬೇಡಿ. ಇಲ್ಲಿ ಮಿನರಾವ್ ಸರ್ಕಲ್ ಅಲ್ಲಿ ರೋಹನ್ ಮ್ಯಾರೇಜ್ ಹಾಲ್ ಅಂತ ಇದೆಯಲ್ಲ, ನಮ್ದೆ. ಗೊತ್ತು. ಅದು ನಮ್ದೇ. ಅದು ನಮ್ಮಪ್ಪಂದು. ಅದು ಯಾರು ಹೇಳಿ ನಿಮ್ಮಪ್ಪ? ಕರಿಯಪ್ಪ ಅಂತಿದಾರಲ್ಲ, ಮ್ಯಾರೇಜ್ ಕರಿಯಪ್ಪ ಅಂತ ಕರೀತಾರೆ, ಅವರೇ. ಅವ್ರ ಮಗನ ನೀವು? ಅವ್ರ ಮಗ ನಾನು. ಕರಿಯಪ್ಪನ ಮಗ ಬಿಳಿ ಅದಾನ. ಒಂದು ಗ್ರಾನೈಟ್ ಫ್ಯಾಕ್ಟರಿ ಇದೆ, ತುಮಕೂರಲ್ಲಿ ಒಂದು ಬ್ರಾಂಚ್ ಇದೆ. ಹಾ ಹಾ ಹಾ. ಏನು ತೊಂದರೆ ಇಲ್ಲ ಸರ್. ಸರಿನಪ್ಪ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಓಕೆನಾ? ಚಸ್ಮಾ ಗಿಚ್ಚಿ ಎಣ್ಣೆ ದಮ್ಮು ಹೊಡ್ಕೊಂಡ್ ಏನೇನಾದ್ರೂ ಸಾಯ್ರಿ. ಇರಿ, ಏನಾದ್ರೂ ಮಾಡಿ. ಒಟ್ನಲ್ಲಿ ಹುಡುಗಿ ಬಾಡಿಗೆ ಅಂತೂ ಕರ್ಕೊಂಡ್ ಬರ್ಬೇಡಿ. ಅದೆಲ್ಲ ಏನೂ ಇಲ್ಲ ಸರ್, ತೊಂದರೆನೇ ಇಲ್ಲ. ಸರಿ, ಓಕೆ. ಥ್ಯಾಂಕ್ ಯು ಸರ್. ಮೊದ್ಲ ಬ್ರೇಕಪ್ ನೋಡಪ್ಪ, ಆಗೈತಿ. ಆಗಿದ್ದೆಲ್ಲ ಆಗೋಯ್ತು, ಮರ್ತು ಬಿಡೋಣ. ಮದುವೆ ಬೇರೆ ಆಗೋಯ್ತು. ಇಂಜಿನಿಯರಿಂಗ್ ನಿಂದು ಫೈನಲ್ ಇಯರು, ಮರಿಬೇಡ. ಖರ್ಚಿಗೆಲ್ಲ ನಾನಿದ್ದೀನಿ, ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಸಾರಿ. ಸೊ ದ ಆಕ್ಟರ್ ಬಂದ್ಬಿಟ್ಟು ಚೇತನ್ ಎಸ್ ರಾಮ್. ಐ ಥಿಂಕ್ ಲೈಕ್ ಆಕ್ಟ್ರೆಸ್ ಇದಾರೆ, ಯಾರ್ಯಾರು ಅದಾರ ಎಲ್ಲರದ್ದು ಹೆಸರು ಐತಿ. ಸೊ ಜಸ್ಟ್ ಫಾರ್ ಬ್ರೀಫ್, ಚೇತನ್ ಎಸ್ ರಾಮ್ ಅವರು ಅದಾರ. ಆ್ಯಂಡ್ ಸುಮಾ ರಾಜ್ಕುಮಾರ್ ಅವರು ಅದಾರ. ಆ್ಯಂಡ್ ಸಾಹಿತ್ಯ ಗುರುಚರಣ್ ಅವರು ಅದಾರ. ಆ್ಯಂಡ್ ಮಹೇಶ್ ಅವರು ಅದಾರ. ಆ್ಯಂಡ್ ನಾರಾಯಣ್ ದೇಸಾಯಿ ಅವರು ಅದಾರ. ಓಕೆ ಓಕೆ, ನಾ ಮಿಸ್ ಮಾಡ್ಕೊಂಡಿದ್ದೆ ಅದನ್ನ.
ಇಂಜಿನಿಯರಿಂಗ್ ನಿಂದು ಫೈನಲ್ ಇಯರು, ಮರಿಬೇಡ. ಖರ್ಚಿಗೆಲ್ಲ ನಾನಿದ್ದೀನಿ, ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ನನ್ನ ಚಸ್ಮನೆ ಮುಂದಿನ್ ಗಿಚ್ಚೈತಿ. ಜೀವನ ನೋಡ್ಕೋ. This is the first ring that doesn't interrupt my routine. What made the Ultra Theme ring ತಗೋತೇನೆ, ಸಬ್ಸ್ಕ್ರಿಪ್ಷನ್ ತಗೋತೇನೆ ಈಗ. ಸ್ಕೂಲ್ ಕೊಡ್ರಿ. ಓಕೆ, ಅಣ್ಣ ಶಿಫ್ಟ್ ಆಗಾಕತ್ತ, ಶಿಫ್ಟ್ ಜೊತೆ ಶಿಫ್ಟ್. ವಾವ್. ತಿರುಗಾಡಿಸೋತಿರೋ ಈ ನದಿಗೆ ಹೊಸದೊಂದು ಹಾದಿಯ ಸುಳಿವಿಂದು, ವಾವ್. ನಡು ರಸ್ತೆಯಲ್ಲಿರೋ ಮಗುವಿಗೆ ಕೈ ಬೆರಳು ಸಿಕ್ಕಿರುವ ಖುಷಿಯದು. What a lines. Okay, okay. So first the line of like ಏನಾಯ್ತು? Please. ಈ ನ- ತಿರುಗಾಡಿಸೋತಿರೋ ಈ ನದಿಗೆ ಸೊ ತಿರುಗಾಡಿ ಸೋತಿರೋ ಈ ನದಿಗೆ. ಸೊ ನದಿ ಅಂದ್ರೆ ಮನುಷ್ಯ, ಸೊ ಪರ್ಸನ್. ತಿರುಗಾಡಿ ಅಂದ್ರೆ ಲೈಕ್ ಎಲ್ಲ ಕಡೆ ಹರಿದು ಬಂದೈತಿ ಈ ನದಿ. ಸೊ ಅಂದ್ರೆ ಅದರ ಅರ್ಥ ಈ ನದಿ ಆಲ್ಮೋಸ್ಟ್ ಎಲ್ಲ ದುಃಖ ನೋಡಿ ಬಂದೈತಿ, ರೈಟ್? ಹೊಸದೊಂದು ಹಾದಿಯ ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗಿ ದುಃಖ ನೋಡಿ ಬಂದ. ಸೊ ನದಿ ಇಟ್ ಮೀನ್ಸ್ ವಾಟರ್. ಸೊ ವಾಟರ್ ಅನ್ಕೊಳ್ಳಿ ಕಣ್ಣೀರು. ಸೊ ಈ ಕಣ್ಣೀರು ಎಲ್ಲ ಹಾದ್ಯಾಗ ಕಣ್ಣೀರು ಅಂದ್ರೆ ಎಲ್ಲ ಕಡೆ ಒಂದು ಪ್ರೀತಿ ಸೋತು ಬಂದೈತಿ, ಅಂದ್ರೆ ಎಲ್ಲ ಕಳ್ಕೊಂಡು ಬಂದೈತಿ. ಈ ಒಂದು ಪ್ರೀತಿಗೆ, ಈ ಒಂದು ನದಿಗೆ, ಈ ಒಂದು ಮನುಷ್ಯಾಗ ಒಂದು ಹೊಸ ಪ್ರೀತಿ ಸಿಗತೈತಿ, ಕಾಣಾಕತೈತಿ. ಸೊ ಅದ್ರ ಸಂಬಂಧ ಅನ್ನ ಹೇಳತ್ತಾನ, ಎಲ್ಲ ಕಡೆ ಲೈಕ್ ಎಲ್ಲ ಕಡೆ ಎಲ್ಲ ದಾರಿಗೆ ಓಡಾಡಿ ಬಂದ ನದಿಗೆ ಈಗ ಒಂದು ಹೊಸ ನದಿ ಲೈಕ್ ರೂಟ್ ಸಿಕ್ಕೈತಿ. ಓಕೆ, ದಾರಿ ಸಿಕ್ಕೈತಿ. ಸೊ ದ್ಯಾಟ್ಸ್ ದ ಮೇನ್ ಕ್ಯೂಟ್ನೆಸ್. ಆ್ಯಂಡ್ ನೆಕ್ಸ್ಟ್ ಲೈನ್ ಐತಿ, ಒಂದು ಮಗು ಲೈಕ್ ಕಳ್ಕೊಂಡೈತೆ ಅನ್ಕೋರಿ, ಆ ಒಂದು ಮಗುಗೆ ಒಂದು ಸೇಫ್ಟಿಯಾಗಿ ಒಂದು ಬಳ್ಳ ಸಿಕ್ಕೈತೆ ಲೈಕ್ ಹಿಡ್ಕೊಂಡು ಹೋಗಾಕ. ಸೊ ಅದೇ ರೀತಿ ಅದೊಂದು ಹ್ಯಾಪಿನೆಸ್. ಲೈಕ್ ಮನ್ಯಾಗಿನವ್ರು ಒಂದು ಮಗು ಎಲ್ಲರ ದೂರ ಆತಂದ್ರೆ ಆಟೋಮೆಟಿಕ್ ಒಂದು ಮನ್ಯಾಗಿನವ್ರು ಒಂದು ಕೈ ಕೊಟ್ಕೊಳ್ಳಿ, ಅದೊಂದು ಹ್ಯಾಪಿನೆಸ್, ಒಂದು ಸೇಫ್ಟಿನೆಸ್ ಬರ್ತೈತೆ. ಆ ಒಂದು ಖುಷಿ ನಂಗೆ ಸಿಕ್ಕೈತಂತ ಅನ್ನ ಹೇಳಕತ್ತಾನ. ವಾವ್, ಲಿರಿಕ್ ಬ್ರೋ, ಅಪ್ರಿಷಿಯೇಟ್ ಫಾರ್ ದ ಲಿರಿಕ್. ಎಲ್ಲ ಕಳ್ಕೊಂಡಾಗ ಅಕ್ಕಿ ಬಂದಾಳ ನಮ್ಮ ಜೀವನದಾಗ. ತಿರುಗಾಡಿಸೋತಿರೋ ಈ ನದಿಗೆ Yeah. ಹೊಸದೊಂದು ಹಾದಿಯ ಸುಳಿವಿಂದು, Okay. Clue. ನಡು ರಸ್ತೆಯಲ್ಲಿರೋ ಮಗುವಿಗೆ ಕೈ ಬೆರಳು ಸಿಕ್ಕಿರುವ ಖುಷಿಯದು. Wow. Music. ಈಗಷ್ಟೇ ನೀ ಹೊರಟಿದ್ದೆ, ಮತ್ತೆಲ್ಲಿ ಹೊರಟೆ ಹೃದಯ, ನೀನೆಲ್ಲಿ ಹೊರಟೆ. So main thing I want to say something which is ಈ ಒಂದು ಬರೀ ನಾವು ಸ್ಟೋರಿ ಅಂದ್ರೆ ಏನು ವಿಜುವಲ್ಸ್ ಕಾಣತ್ತಲ್ಲ ಅದನ್ನ ನೋಡ್ರಿ ನಮ್ಗೆ ಹೆಂಗೆ ಅನ್ಸತೈತೆ. ಒಂದು ಹುಡುಗಿ ಮುಂದದಾಳ, ಒಬ್ಬಾಕಿ ಡಾಕ್ಟರ್ ಲೈಕ್ ಮೆಡಿಕಲ್ ಸ್ಟೂಡೆಂಟ್ ಅದಾಳ, ಇಲ್ಲಿ ಒಬ್ಬ ಇಂಜಿನಿಯರ್ ಅದಾನು. ಸೊ ಬಂದಾನು ಅಲ್ಲಿ ಅವ್ರ ರೂಮ್ ಮುಂದೆ ಇನ್ನೊಂದು ಮನಿ ಐತೆ, ಆ ಮನಿ ಹುಡುಗಿ ಇವ್ನು ನೋಡಕತ್ತಲ್ಲ. ಸೊ ಲವ್ ಆಗತೈತೆ, ಅಷ್ಟು ಗೊತ್ತಾಗತೈತೆ. ಬಟ್ ಯಾವಾಗ ನಾವು ಈ ಲೈನ್ ಫೀಲ್ ಆಗತೈತೆ ಅವಾಗ ಅನ್ಸಾಕತೈತಿ ಆಲ್ರೆಡಿ ಅನ್ನ ಬ್ರೇಕಪ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಇನ್ಮ್ಯಾಗಾರ ಚಲೋ ಇರು ಅನ್ನೋ ಒಂದು ಸಿಚುವೇಶನ್ ಬಂದೈತೆ. ಈ ಟೈಮ್ದಾಗ ವಾಪಸ್ ಇನ್ನೊಂದು ಹುಡುಗಿ ಕಣ್ ಮುಂದೆ ಕಂಡಾಳ. ಸೊ ಆ ಒಂದು ಸ್ಟೋರಿ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಅಂದ್ರೆ ಎರಡು, ಸೊ ಅಂದ್ರೆ ನೋಡುವುದಷ್ಟೇ ಅಲ್ಲದ ಕೇಳಾಕತ್ರು ಆ ಒಂದು ಸ್ಟೋರಿ ಭಾಳ ಚೇಂಜ್ ಆಗ್ತದೆ. ಅದಂತಾರೆ, ನೋಡಿದ್ದರು ಸುಳ್ಳಾಗಬಹುದು, ಕೇಳಿದ್ದರು ಸುಳ್ಳಾಗಬಹುದು. ಸೊ ಎರಡು ಮಾಡಿದ್ಮೇಲೆ ನಮ್ಗೆ ಪರ್ಫೆಕ್ಟ್ ಒಂದು ಟ್ರ್ಯಾಕ್ ಸಿಗ್ತೈತಿ. ಓಕೆ, ಲೆಟ್ಸ್ ಗೋ. ಜಾಸ್ತಿ ಎಕ್ಸ್ಪ್ಲೇನ್ ಮಾಡತ್ತೀನಿ ಶಂಟ. ಓಕೆ, ನೋ ಎಕ್ಸ್ಪ್ಲನೇಷನ್ಸ್.
ಫಸ್ಟ್ ಐ ಥಿಂಕ್ ಎಲ್ಲ ಗೊತ್ತಾಗ್ತದೆ, ನಾನೇನು ದೊಡ್ಡ ಶಾನೆ ಅಲ್ಲ. ಸೊ ಲೆಟ್ಸ್ ಗೋ, ನಾವು ರಿಯಾಕ್ಷನ್ ಮಾಡೋಣ. ಬೈ ಇದು ಬ್ರೇಕ್ ಡೌನ್ ಮಾಡೋದು ಬೇಡ. ತಿರುಗಾಡಿಸೋತಿರೋ ಈ ನದಿಗೆ ಹೊಸದೊಂದು ಹಾದಿಯ ಸುಳಿವಿಂದು, ನಡು ರಸ್ತೆಯಲ್ಲಿರೋ ಮಗುವಿಗೆ ಕೈ ಬೆರಳು ಸಿಕ್ಕಿರುವ ಖುಷಿಯದು. ಈಗಷ್ಟೇ ನೀ ಹೊರಟಿದ್ದೆ, ಮತ್ತೆಲ್ಲಿ ಹೊರಟೆ ಹೃದಯ, ನೀನೆಲ್ಲಿ ಹೊರಟೆ ಹೊರಟೆ. ಅಂದಾಗ ಅವ್ನ ಮೇಲೆ ಡೌಟ್ ಬಂತ. ಕರಿಯಪ್ಪನ ಮಗ ಕೊಲ್ತಾನವ. ನನ್ ಕರೀರವ ಏನ ಬಂದ್ರ ನಾ ಅದೇನ್ ಟೆನ್ಷನ್ ತಗೋಬೇಡ, ಕರಿಯಪ್ಪನ ಮಗ. ಇವ್ರಿಬ್ರು ಲವ್ ಆಗ. Romance running here. Ready off, Maria. Oh wow. Thank you. Sexy bro. ಗೂಢ ಸೇರಿ ಮಲಗೋ ಹಕ್ಕಿ ಹಸಿ. Instagram ಹೆಂಗ್ ಸಿಕ್ತ ನಿಂಗ? Bro, how you got her profile? ನನ್ನ ಸ್ಟೋರಿ ಕನ್ಫರ್ಮ್ ಪರ್ಫೆಕ್ಟ್ ಐತಲ್ಲ, ಆಲ್ರೆಡಿ ಇವ್ನು ಬ್ರೇಕಪ್ ಆಗೈತೆ ಅನ್ನಾಗಂತ. ಲೈನ್ ಮೇಲ್ಕೋತಕ್ಕೆ ಒಂದು ಸ್ವಲ್ಪ ಸೌಂಡ್ ಕಮ್ಮಿ ಇಟ್ಬಿಡೋಣ. ಇಲ್ಲ ಕರೆಕ್ಟ್ ಐತಲ್ಲ? ಯಾ ಗೂಢ ಸೇರಿ ಮಲಗೋ ಹಕ್ಕಿ ಹಸಿರ ಮಡಿಲ ತಂಪು ಸೋಕಿ ಕನಸೆಲ್ಲ ಲಾಸ್ಟ್ ಟೈಮ್ ಆಕೆ ನೋಡಿ ಮುಗಿದ ಬಾಯ್ ಅವ್ರ ಹಡ. ಸಾರಿ ಅಣ್ಣ, ಈಗ ಜಸ್ಟ್ ಆಕಿಗೆ ಅನ್ಫಾಲೋ ಮಾಡ್ಯಾನ ಬ್ರೇಕಪ್ ಆದ್ಮೇಲೆ. ಜಸ್ಟ್ ಬ್ರೇಕಪ್ ಆದ್ಮೇಲೆ ಅನ್ಫಾಲೋ ಮಾಡಿವ್ ನಾವು ಆಕಿಗೆ. ಒಂದ್ ಸೆಕೆಂಡ್ ಲೆಟ್ಸ್ ಗೋ. ಗೂಢ ಸೇರಿ ಮಲಗೋ ಹಕ್ಕಿ ಒಂದ್ಸತಿ ಲಾಸ್ಟ್ ಸೆಕೆಂಡ್ ಪೂರ ನೋಡ್ಕೊಂಡ್ಬಿಡ್ತೀನಿ, ಆಮೇಲೆ ಅನ್ಫಾಲೋ ಹೊಡೆದ್ಬಿಡ್ತೀನಿ. ಏನ್ ಮಾಡೋದು ಬೈ? ತಂಪು ಸೋಕಿ ಕನಸೆಲ್ಲ ಹೊಸತು.
ಎಲ್ಲ ಎಲ್ಲ ಕಳ್ಕೊಂಡಾಗ ಒಬ್ಬಾಕಿ ಜೀವನದಾಗ ದೇವತೆ ಬಂದ್ರ ಅದ ಸ್ವರ್ಗ ಅನ್ಕೊಂಡ್ಬಿಡ್ತೇನೆ. ಫೋಟೋ ತರ ಕಳಿಸಿದ್ಲಕ್ಕೆ ಹುಟ್ಟಿನ ಎತ್ಕೊಂಬರ್ತ ಇಲ್ಲ. ಸೊ ಆಕಿ ಗೊತ್ತಾತ್ ಅನ್ನ ಬ್ರೇಕಪ್ದಾಗ ಅದ. ಹಾದಿಯಲ್ಲಿ ನಿಂತಿದ್ದ ಸಂಜೆಗೆ ಹೊಸದೊಂದು ಪ್ರಭಾತದ ಕರೆಯಿಂದು, ಮೌನದಲ್ಲಿ ಮರೆತೋದ ಮಾತಿಗೆ ಮಧುರದೊಂದು ಸ್ವರದ ಸುಳಿವಿಂದು. ಅಲ್ಲಿ ನಿಂತಿದ್ದ ನಾನು ಆ ಸ್ಟೋರಿ ನೋಡಕ್ ಹೋಗಿ ಲಿರಿಕ್ಸ್ ಮರ್ಯಾಕತ್ತೀನಿ ಅಲ್ಲಿ. ಹಾದಿಯಲ್ಲಿ ನಿಂತಿದ್ದ ಸಂಜೆಗೆ ಹೊಸದೊಂದು ಪ್ರಭಾತದ ಕರೆಯಿಂದು, ಮೌನದಲ್ಲಿ ಮರೆತೋದ ಮಾತಿಗೆ ಮಧುರದೊಂದು ಸ್ವರದ ಸುಳಿವಿಂದು. ರೆಡಿ ಆಗಿ ಬಂದ. ಸೊ ಯಾ ದಟ್ ಲಿರಿಕ್ಸ್ ನನಗೆ ಅನ್ಸಾತೈತೆ. ಸೊ ಒಂದು ಹುಡುಗಿಯಿಂದ ಬಿದ್ದಾದ್ಮೇಲೆ ಅವೆಲ್ಲ ಮರ್ತಿದ್ದ, ಲೈಕ್ ತನ್ನ ಹಾಬೀಸ್ ಕನಸುಗಳನ್ನೆಲ್ಲ ಮರ್ತಿದ್ದ. ಲೈಕ್ ಫೋಟೋಗ್ರಫಿ ಇಸ್ ಅ ಹಾಬಿ ಆಫ್ ಇಸ್ ಲೈಕ್ ಹ್ಯಾಪಿನೆಸ್. ಅದನ್ನೆಲ್ಲ ಬಿಟ್ಟಿದ್ದವ, ಮುಚ್ಚಿಟ್ಟಿದ್ದ. ಬಟ್ ಆಕಿ ಹೋದ್ಮೇಲೆ ಇವತ್ತು ವಾಪಸ್ ಅವು ಒಂದು ಹಾಬೀಸ್ಗಳು ನೆನಪಾಗತ್ತಾವು, ಅವು ಖುಷಿ ಕೊಡಾಕತ್ತಾವ ವಾಪಸ್ ಅದು ಮಾಡ್ಬೇಕಂತ. ಸೊ ಆ ಒಂದು ಕನ್ವರ್ಸೇಷನ್ಸ್ ಅಲ್ಲಿ ನಡೆಯಕತ್ತೈತಿ. ಅದು ಲೈಕ್ ನಿಂತು ಹೋಗಿದ್ದ ವಾಪಸ್ ಬಂದೈತಿ, ಲೈಕ್ ಫೀಲ್ ಆಗತೈತಿ, ಏನು ಸ್ಟಾಪ್ ಮಾಡಿದ್ ನನಗೆ ಶುರು ಮಾಡಾಕತ್ತೀನಿ. ಸೊ ಆ ಒಂದು ಹ್ಯಾಪಿನೆಸ್ ವಾವ್ ಬ್ರೋ. ಸಂಜೆಗೆ ಹೊಸದೊಂದು ಪ್ರಭಾತದ ಕರೆಯಿಂದು, ಹೊಸದಾಗಿ ಬಂದೈತಿ ಕರೆ. ಮೌನದಲ್ಲಿ ಮರೆತೋದ ಮಾತಿಗೆ ಮಧುರದೊಂದು ಸ್ವರದ ಸುಳಿವಿಂದು. ವಾಟ್ ಎ ಸ್ಟೋರಿ ಬ್ರೋ. ಕ್ಯಾನ್ ಯು ಟೇಕ್ ಮೈ ಬಿಗ್ ಪಕ್ಕ ತಗೋತೇವೆ. ಅಣ್ಣ ಇನ್ನ ಬ್ರೇಕ್ ಇದ್ದ ನಾನು ಬೇ. ವಾಟ್ ಎ ಸ್ಟೋರಿ ಬ್ರೋ. ವಾಪಸ್ ಬಾ, ಹೊರಗೆ ಬಾ ಭಾಯಿ. I don't take pics of people. ಪರಿಚಯ ಇಲ್ಲ ಮತ್ತೆ ಪೀಪಲ್ ಆ ಕಡೆ. Lost my job, okay. ಕರೆಪ್ಪನ್ ಮಗ ಕೆಲಸ ಕೊಡ್ತಾನೆ, ಟೆನ್ಷನ್ ತಗೋಬೇಡ ನೀ. ಅರೆ ಬಣ್ಣ ಮಗ ಗಿಚ್ಚದಾನಿಲ್ಲಿ ಬಿಯರ್ ಕುಡ್ಸಲಕ. ಅವದಿಲ್ಲವ
ಕೊಡಬೇಡ್ರಿ ಪ್ಲೀಸ್. Wow. ಸಾಗಿದಂತ ಮುನಿಸು ಹಠ ಮಾಡಿ Wow. ಹಿಡಿದಿದೆ ಈಗ ಅಣ್ಣ ಬರೀ ತನ್ನ ರೆಡಿ ಆಗಿ ಮಾಡಿ ಅಂತ. ಪ್ರತಿಭಟಿಸೋ ದಾರಿ ನಿನಗೇನು ಕೆಲಸ ಮುನಿಸೇ Can I take your film? ಹೊಸ ಪ್ರೀತಿ ಒಂದು ನನ್ನೊಳಗೆ ಇಂದು ಮಿತಿ ಮೀರಿ ಮೆರೆದು ಎಲ್ಲ ಗಡಿ ತೊರೆದು ಹಾರಿದೆ ನೀರು ಬಂದು ಬಾಯ್. ಕಾಡೋ ನೆನಪ ಕಾಲ ಉರುಳಿ ಎದೆಯ ಬಾಣ ರಂಗು ಮರಳಿ I love you. ಬದುಕಿದ Wow. Wow. ನೋಡ ಬೈ ಫೀಲ್ ತಗೋದು ಸುಮ್ಮನೆ ಬೈ 11 ನಿಮಿಷದ ಮಾಡಬೇಡ್ರಿ ನೀವು. ಒನ್ ಬೈ ಎಸ್ ಐ ಲವ್ ಯು ಟು ಅನ್ನ. ಟೈಮ್ ಆಲ್ಸೋ ಹಾಕ. ಸಾತು ಇನ್ನೇನು ಬದುಕೆ ಕೆಳದಿರು ಮತ್ತೇನು ಕಿವಿ ಹಾಕೋಬೇಕ ಭಯ ಅದನ್ನ. ತಿರುವಲ್ಲಿ ಹೊಸ ದಾರಿ ಹಿಡಿದು ಸಾಗಿನ್ನು ಇಷ್ಟು ದಿನ ಹೃದಯ ಬಡಿತ ನಿಂತೈತಿ, ಈಗ ಇಕ್ಕಿ ಬಂದ ಮೇಲೆ ವಾಪಸ್ ಹೊಡ್ಯಾಕತ್ತೈತಿ. ಕರ್ಯಪ್ಪ ದೋಸ್ತರ ಕರಪ್ಪನ ಮಗಗೆ ದೋಸ್ತ ಆದ್ರ. ಹಾಗೆ ಡಾಕ್ಟರ್ ಪೂರ ಪ್ರೂವ್ ಮಾಡೋರು, ನೀವು ಅದನ್ನ ಹಾಕಿ ಕೊಳ್ಳಾಗ ತಿರುಗಾಡಿಸೋತಿರೋ ಈ ನದಿಗೆ ಸ್ಕ್ಯಾನ್ ಮಾಡ್ರಿ ತಾಯಿನಾಡ ಏನ್ ಇದ್ರದ್ದು ಕ್ಯೂ ಆರ್ ಇದ್ರ. ವಾವ್, ನೆಗೆಟಿವ್ ಹೇಳಕ್ ಆಗೋದಿಲ್ಲ ಈ ಟ್ರ್ಯಾಕ್ದಾಗ. ಲೈಕ್ ಜಸ್ಟ್ ಫಾರ್ ರಿವ್ಯೂ ಕೊಡ್ಬೇಕು, ನೆಗೆಟಿವ್ ಇಲ್ಲ ಬೈ ತಾಯಿನಾಡ ಇಲ್ಲ. ಬಾಯ್ ಫಸ್ಟ್ ಟೈಮ್ ಬ್ರೋ ಒಂದು ಟ್ರ್ಯಾಕ್ ಇಷ್ಟು ಒಂದು ಐ ಕ್ಯಾನ್ ಮೆನ್ಷನ್ ಇಟ್ ಒಂದು ಆಲ್ಬಮ್ ಟ್ರ್ಯಾಕ್ ವಿತ್ ಅ ಶಾರ್ಟ್ ಮೂವಿ ಅನ್ಬೋದ.
ವಾವ್ ವಾಟ್ ಎಸ್ ಕರೆಕ್ಟ್ ಒಂದು ಸ್ಟೋರಿ ಅಷ್ಟು ಚಂದ ಪ್ಲೇ ಮಾಡಿದ್ರೆ ಅಂದ್ರೆ 13 ನಿಮಿಷ 18 ಸೆಕೆಂಡ್ ಟ್ರ್ಯಾಕ್ ಅದ. ಸೊ ಆಲ್ಮೋಸ್ಟ್ 13 ನಿಮಿಷ. ವಾವ್! ನಾ ಸೀರಿಯಸ್ಲಿ ನಾ ಹೇಳ್ತೇನೆ ಇದನ್ನ ಜಸ್ಟ್ ನಾನು ಲೈಕ್ ಮೆಡಿಸನ್ ಲವ್ ಸ್ಟೋರಿ ಅಂತ ಟೈಟಲ್ ನೋಡಿದ ನಾ ಅನ್ಕೊಂಡೆ ಓಕೆ ನಾರ್ಮಲ್ ಲವ್ ಸ್ಟೋರಿ ಇರ್ತೈತಿ ಓಕೆ ಅನ್ಕೊಂಡೆ. ಬಟ್ ನೋ ಇಟ್ಸ್ ನಾಟ್ ನಾರ್ಮಲ್ ಲವ್ ಸ್ಟೋರಿ. ವಾವ್! ಏನು ಮಾತಾಡಲಿಲ್ಲ ಈಗ. ಓಕೆ ನನ್ನ ಪ್ರಕಾರ ಐ ಥಿಂಕ್ ಈ ಟೈಪ್ ಶಾರ್ಟ್ ಮೂವಿ ಮಾಡಕ್ಕೆ ಹೋಗ್ಬಿಡ್ರಿ ಬೈ. ಈ ಟೈಪ್ ಒಂದು ಸಾಂಗ್ಸ್ ಕೊಡ್ರಿ ವಿಚ್ ಫೀಲ್ಸ್ ಲೈಕ್ ಎಷ್ಟೋ ಒಂದು ಹಾರ್ಟ್ ಬ್ರೋಕನ್ ಪರ್ಸನ್ಸಿಗೆ ಒಂದು ಮೋಟಿವೇಶನ್ಸ್ ಆಗ್ಬೋದು. ಲೈಕ್ ನಿಮ್ಮ ಲೈಫ್ದಾಗೂ ಸಿಗ್ತೈತಿ. ಸೊ ತಾಳ್ಮೆ ಇರಲಿ, ನಿಮ್ಮ ಖುಷಿಗಳ್ನ ವಾಪಸ್ ಹುಡುಕ್ರಿ. ಏನು ನೀವು ಒಂದು ಹುಡುಗಿ ಹಿಂದೆ ಬಿದ್ದು ಎಲ್ಲ ಏನೇನು ಕಳ್ಕೊಂಡಿರಲ್ಲ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಫೋಟೋಗ್ರಫಿ, ಇಟ್ಸ್ ಅಬೌಟ್ ಪ್ಯಾರೆಂಟ್ಸ್ ವಾಟ್ ಎವರ್ ಎಕ್ಸ್ಪೋಜರ್ ಥಿಂಗ್ಸ್, ಫ್ರೆಂಡ್ಶಿಪ್ಸ್ ಆಯ್ತು. ಬಿಕಾಸ್ ನಾವು ಒಂದು ಹುಡುಗಿ ಜೊತೆ ಕೂಡಿಕೊಳ್ಳಿ ಫ್ರೆಂಡ್ಸನ್ನ ದೂರ ಮಾಡ್ಕೊಂಡು ಬಿಡ್ತೀವಿ ಮಾತಾಡೋದು ಆ್ಯಂಡ್ ಎಂಜಾಯ್ಮೆಂಟ್ಸ್ ಆಫ್ ಅಂತಾರಲ್ಲ ಸೆಲ್ಫ್ ಪೊಸಿಟಿವ್ನೆಸ್ ಮರ್ತು ಬಿಡ್ತೀವಿ. ಲೈಕ್ ಅಕಿನ ಮ್ಯಾಗ ಪಾಸಿಟಿವ್ ಸ್ಟಾರ್ಟ್ ಆಕೈತೆ, ನಮ್ಮ ಬಗ್ಗೆ ನಾವು ಪಾಸಿಟಿವ್ ಅಂದ್ರೆ ಎಕ್ಸಾಂಪಲ್ ನಮ್ಮ ಖುಷಿ ಬಗ್ಗೆ ನಾವೆಲ್ಲ ಮರ್ತು ಬಿಡ್ತೀವಿ. ನಮ್ಮ ಹಿಂದೆ ಮುಂದಿದ್ರೆ ಅವ್ರ ಖುಷಿ ಬಗ್ಗೆ ಮರ್ತು ಬಿಡ್ತೀವಿ. ಯಾಕಂದ್ರೆ ಒಬ್ಬಾಕಿ ಖುಷಿ ಇವ್ರ ಜೀವನದಾಗ ಸಿಗ್ತಾಳೆ ಅನ್ನೋದಕ್ಕೆ ನಾವೆಲ್ಲ ಖುಷಿ ಮರ್ತೀವಿ, ವಿಚ್ ಇಸ್ ವೆರಿ ರಾಂಗ್ ಅಂತ ಪ್ರೂವ್ ಮಾಡಾಕದಾರ ಇವ್ರು. ಆ್ಯಂಡ್ ದೇವ್ರು ಏನು ಕೊಡ್ಬೇಕು ಏನು ಕಿತ್ಕೋಬೇಕು ಎದಕ್ಕೆ ಕಿತ್ಕೊಳಕತ್ತಾನ ಆ್ಯಂಡ್ ಏನು ನೀ ಪಡ್ಕೊಳ್ಳೋ ಅರ್ಹತೆ ನಿನಗೈತೆ ಅನ್ನೋದು ತಿಳ್ಸಾಕ ಇದೊಂದು ಸಾಂಗ್ ಅನ್ಬೋದು ನಾನು. ಸೊ ಇಷ್ಟೆಲ್ಲ ಮಾತಾಡಿದ ಮೇಲೆ ಒಂದು ಹೇಳ್ಬೋದು ನಾ, ಅಕಸ್ಮಾತ್ ಯಾರು ನೋಡಾಕತ್ತೀರಿ ಒಬ್ರು ನೋಡಾಕತ್ತೀರಿ ಅಂದ್ರು ಪ್ಲೀಸ್ ಇದನ್ನು ಶೇರ್ ಮಾಡಿರಿ. ಅಕಸ್ಮಾತ್ ನಿಮ್ಮ ಖರೇನ ಚಲೋ ಅನ್ಸಿದ್ರೆ ಶೇರ್ ಮಾಡಿರಿ. ಚಲೋ ಅನ್ಸಿರ್ತೈತಿ, ಚಲೋ ಅನ್ಸಿಲ್ಲ ಅಂದ್ರೆ ನೀವು ಮನ್ಸ ಅಲ್ಲ ಬೈ, ನೀವು ಮನುಷ್ಯರ ಅಲ್ಲ, ನೀವು ಬೇರೆ ಇದ್ರಿ ನೀವು. ಓಕೆ ಸೊ ಯಾರು ಒಬ್ರು ನೋಡಾಕತ್ತೀರಿ ಎಷ್ಟಾಗತ್ತೆ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಬಿಕಾಸ್ ಆ ಬ್ಯೂಟಿಫುಲ್ ಟ್ರ್ಯಾಕ್ ಶುಡ್ ಬಿ ಶೇರ್ಡ್ ವಿತ್ ಎವ್ರಿ ಒನ್. ಯಾಕಂದ್ರೆ ನೀವು ಒಬ್ರನ್ನ ಈಗ ಎಕ್ಸಾಂಪಲ್ ನೀವು ಪೂರ ರಿಯಾಕ್ಷನ್ ನೋಡ್ಬೋದು ನನ್ನ ಮುಖದಾಗ ಹಿಂಗೆ ಇತ್ತು. ಸೊ ವಿಚ್ ಈಸ್ ಹ್ಯಾಪಿನೆಸ್ ಅಂದ್ರೆ ನನ್ನನ್ನು ವಾಟ್ ಎವರ್ XYZ ಥಿಂಗ್ಸ್ ಜೀವನದಾಗ ಏನು ನಡೀತಿದ್ರು ಒಂದು ಸ್ಟೋರಿ ಅದ್ರ ಜೊತೆ ಒಂದು ಮ್ಯೂಸಿಕ್ ಅಂತಾರಲ್ಲ ಮ್ಯೂಸಿಕ್ ಕ್ಯಾನ್ ಹೀಲ್ ಎವ್ರಿಥಿಂಗ್. ಸೊ ಸಿಂಪಲ್ ಥಿಂಗ್ ಆ ಒಂದು ಕಾನ್ಸೆಪ್ಟ್ನ ಇವ್ರು ಇಲ್ಲಿ ಪ್ರೂವ್ ಮಾಡಿದ್ರು. ಒಂದು ಸ್ಟೋರಿ ನಡ್ಸಾತಿದ್ರು ಬಟ್ ಮ್ಯೂಸಿಕ್ ರನ್ ಆಗತ್ತಿತ್ತಲ್ಲ ವಿಚ್ ಹೀಲಿಂಗ್ ಲೈಕ್ ಅಂತಾನ ಹೀಲ್ ಆಗತ್ತಿತ್ತು. ಒಳಗೆ ಬ್ರೇಕಪ್ ಐತೆ ಅಂತ ಅನ್ಸಾಕತ್ತಿರ್ಕಿಲ್ಲ, ಒಂದು ಹೊಸ ಜೀವನ ನಡೆಯಾಕತ್ತೈತಿ, ವಾಪಸ್ ಒಂದು ಹೊಸ ಅಂತಾರಲ್ಲ ಬೆಳಕತ್ಲಾದ್ಮೇಲೆ ಬೆಳಕು ಚಲೋತಂಗೆ ಬರ್ತದೆ. ಅದ್ರ ಜೊತೆ ಸೂರ್ಯ ಮಿಂಚಕತ್ತಾನ. ಇಷ್ಟು ದಿನ ಸೂರ್ಯ ಕಣ್ಣಿಗೆ ಕುಕ್ಕುತ್ತಿದ್ದ, ಬಟ್ ಇವತ್ತು ಆ ಸೂರ್ಯ ಬರೋದಕ್ಕೆ ನಮ್ಮ ಕಣ್ಣಿಗೇನೋ ಬ್ಯಾರೆದಕ್ಕೆ ಕುಕ್ಕಾಕತ್ತೈತಿ ಇಲ್ಲಿ. ವೆರಿ ಗುಡ್. ಸೊ ಹೆಂಗೆ ಅನಿಸ್ತಂತ ಹೇಳ್ರಿ. ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡಿರಿ, ಅಪ್ರಿಷಿಯೇಟ್ ಮಾಡಿ, ಶೇರ್ ಮಾಡಿರಿ ಆ್ಯಂಡ್ ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಕ್ಲಿಕ್ ಮಾಡಿರಿ ಸಿಗೋಣ ಅಂತ. ಆ್ಯಂಡ್ ದ ಪರ್ಸನ್ಸ್ ಯಾರ್ಯಾರು ಇದ್ರಾಗದಾರಲ್ಲ ಎಲ್ಲರೂ ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಬ್ಯೂಟಿಫುಲ್ ಗಾಣಗಾಬರ್ ಎಕ್ಸ್ಟ್ರಾರ್ಡಿನರಿ ಮುಕ್ಕುಳೆ ಹರೆ ಫೀಲ್ ಕೊಟ್ಟಿರೋ ಒಂದು ಟ್ರ್ಯಾಕ್ ಅಂತೇನ ಆಫ್ ದಿಸ್ ಇಯರ್ ಬ್ರೋ. ಸೆಕ್ಸಿ ಅಂತಾರಲ್ಲ ಶಬ್ದಗಳು ಸಿಗಾಕತ್ತಿಲ್ಲ, ಆ ಶಬ್ದಗಳನ್ನ ಯಾವ ಟೈಪ್ ವರ್ಣನೆ ಮಾಡ್ಬೇಕಂತ ನನಗೂ ಅರ್ಥ ಆಗತ್ತಿಲ್ಲ. ವಾಸ್ ದ ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಟ್ರ್ಯಾಕ್ ಬ್ರೋ. ಆ್ಯಂಡ್ 11 ನಿಮಿಷ ಅಂದ್ಕೊಳ್ಳಿ ನಂಗೆ ಅನಿಸ್ತದೆ ಅವನೊಂದು ಬೋರ್ ಆತು ಬೈ ನಡಕ್ಕಂತ. ಬೋರ ಇಲ್ಲ ಬೈ ಎಕ್ಸೈಟ್ಮೆಂಟ್ ಭಾಳ ಇತ್ತು. ಆ್ಯಂಡ್ ಆ ಒಂದು ಅಂತಾರಲ್ಲ ಸಾಂಗ್ ಐತೆ ಅಂದ್ಕೊಳ್ಳಿ ನಾವು ಮಾತುಕತೆ ಹೆಂಗೆ ಹೇಳ್ಬೋದಂತ ಆ ಒಂದು ಪೇಪರ್ ಹಾಳಿ ಮ್ಯಾಗ ಬರೋದು ಏನು ಲೈಕ್ ಎಕ್ಸ್ಪ್ರೆಸ್ ಮಾಡತ್ತಿದ್ದು ದ್ಯಾಟ್ ವಾಸ್ ವೆರಿ ನೈಸ್. ಆ್ಯಂಡ್ ಇನ್ನೊಂದೇನೋ ಹೇಳಕ್ಕೆ ಬಂದೆ ಮತ್ತೆ ಏನು ಹೇಳಕ್ಕೆ ಬಂದಿದ್ದೆ ನೋಡ್ರಿ, ಮಾತುಗಳು ಮರ್ಯಾಕತ್ತಾವಿಲ್ಲ ಬೈ ಬೆಂಕಿ ಎಲ್ಸೋ ಶೇರ್ ಮಾಡಿರಿ, ಒರಿಜಿನಲ್ ಟ್ರ್ಯಾಕ್ ಚೆಕ್ಔಟ್ ಮಾಡ್ಕೊರಿ. ಏನೋ ಹೇಳಕ್ಕೆ ಬಂದಿದ್ದೆ ಅದನ್ನ ಹೇಳ್ಬೇಕು ನಾ ಸ್ಟೋರಿ. ಓಕೆ ಸಾರಿ ಮರ್ತೇನ ತೆಲಗೆ ಏನೇನು ಓಡಾತಿದ್ದು. ಒಂದಂದ್ರೆ ಅಕ್ಕಿಗೂ ತನ್ನ ಅವ್ನ ಬ್ರೇಕಪ್ ಆಗೈತೆ ಅನ್ನೋದು ತೋರಿಸಿದ್ದು ಆ ಒಂದು ವಿಜುವಲು ಬೆಂಕಿತ್ತ. ಲೈಕ್ ಫೋಟೋ ಹರಿದು ಹೋಗಿದ, ಅಕ್ಕಿ ಹೋಗಿ ಹುಡುಗಿ ಕಳಿಸಿದ್ಲ ನೋಡಿದ್ಲ. ಸೊ ಅವಾಗ ಗೊತ್ತಾತ ಒಂದು ಬ್ರೇಕಪ್ ಆಗೈತಂತ. ಅವಾಗ ಆ ಒಂದು ಕ್ಯಾಮ್ರಾ ತಗೊಳೋದಕ್ಕೆ ಒಂದು ಕನ್ವರ್ಸೇಷನ್ಸ್ ಆಗಲಿ ಅಂತ ಆಕಿ ಡ್ರೆಸ್ ಉಟ್ಕೊಂಡ್ ಬರ್ತಾಳ. ಆಮೇಲೆ ಮಹಾಲಕ್ಷ್ಮಿ ಸಾಡ್ಯಾಗ ಬಂದ್ಬಿಡ್ತಾಳ. ಬೈ ಬೆಂಕಿ ಮತ್ತೇನು ಬೇಕು ಜೀವನದಾಗ. ಸೊ ಹೆಂಗನಸ್ ಅಂತ ಹೇಳ್ರಿ ಸಿಗೋಣಂತ. ಲವ್ ಯು ಗೈಸ್. ಬಿಡಬೇಡ ನೀ ಹೋಪ ನಿಮ್ಮ ಅನ್ನೋದೊಂದು ದೊಡ್ಡ ತೋಪ. ಬಾಯ್.